ನಮಸ್ಕಾರ ಎಲ್ರಿಗೂ. ನಾನು ಶಶಿಧರ್ ನಾಗರಾಜಪ್ಪ, ಕರ್ನಾಟಕ ಸಂಘ ದುಬೈನ ಪ್ರೆಸಿಡೆಂಟ್. ಒಂದು ವಿಷಯ ನಿಮಗೆ ತಿಳಿಸೋದಕ್ಕೋಸ್ಕರವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲರೂ ಸೇಫ್ ಆಗಿದ್ದೀವಿ. ಇಲ್ಲಿ ಯಾವುದೇ ಸಾವು ನೋವುಗಳಿಲ್ಲ ದುಬೈನಲ್ಲಿ. ಕೆಲವು ಕಡೆ ಎಲ್ಲ ಮಿಸೈಲ್ಸು ಇಂಟರ್ಸೆಪ್ಟ್ ಆಗಿ 100% ಇಂಟರ್ಸೆಪ್ಟ್ ಆಗ್ತಾ ಇದೆ. ಯಾವುದು ಕೂಡ ನೇರವಾಗಿ ದಾಳಿ ಆಗ್ತಾ ಇಲ್ಲ. ಹೀಗಾಗಿ ಆಕಾಶದಲ್ಲೇ ಅದನ್ನ ಇಂಟರ್ಸೆಪ್ಟ್ ಮಾಡಿ ಅದರಿಂದ ಡೆಬ್ರೀಸ್ ಏನು ಕೆಳಗಡೆ ಬರ್ತಾ ಇದೆ, ಅದರಿಂದ ದೂರ ಇರೋದಕ್ಕೋಸ್ಕರವಾಗಿ ನೀವು ಇಲ್ಲಿ ಯಾರು ಇರಬೇಡಿ, ಹೊರಗಡೆ ಓಡಾಡಬೇಡಿ ಅನ್ನೋ ಒಂದು ಕಾಷನ್ ಇದೆ. ಅಷ್ಟು ಬಿಟ್ಟರೆ ದುಬೈ ಪರ್ಫೆಕ್ಟ್ಲಿ ನಾರ್ಮಲ್ ಆಗಿದೆ. ಎಲ್ಲ ಶಾಪ್ಸು ಓಪನ್ ಇದೆ, ರೆಸ್ಟೋರೆಂಟ್ಸ್ ಓಪನ್ ಇದೆ, ನಿಮಗೆ ಫುಡ್ ಡೆಲಿವರಿ ಬರ್ತಾ ಇದೆ. ಸೊ ಎಲ್ಲದೂ ಸೇಫ್ ಆಗೇ ನಡೀತಾ ಇದೆ. ಬಟ್ ನಾವು ಕಾಷನಲ್ಲಿ ನಾವಿರಬೇಕು. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಾವಿಲ್ಲಿರೋರು ನಮ್ಗೆ ಗೊತ್ತಿದೆ ಈ ಕಂಟ್ರಿ ಸೇಫ್ ಇದೆ ಅಂತ ಹೇಳಿ. ಬಟ್ ಕರ್ನಾಟಕದಿಂದ ಬಂದವರು ಸ್ವಲ್ಪ ಪ್ಯಾನಿಕ್ ಆಗ್ತಾ ಇದ್ದೀರಾ. ಬಹಳಷ್ಟು ಕಾಲ್ಸ್ ಬಂದಿದೆ, ಬಹಳಷ್ಟು ಮಾತಾಡಿದ್ದೀನಿ ಕೂಡ. ಸೊ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಿಮಗೇನಾದರೂ ಎಮರ್ಜೆನ್ಸಿ ತೊಂದರೆ ಇದ್ದರೆ, ಮೆಡಿಕಲ್ ಸರ್ವಿಸಸ್ ಈ ಥರ ಇದ್ದರೆ ಸಂಪರ್ಕ ಮಾಡಿ, ಖಂಡಿತ ನಿಮಗೆ ಸಹಾಯವನ್ನು ಒದಗಿಸ್ತೀವಿ. ಅದು ಬಿಟ್ಟರೆ ಹೋಟೆಲ್ಗಳು, ನಿಮಗೆ ಬೇಕಾದಷ್ಟು ಹೋಟೆಲ್ಗಳು ಇವಾಗ ಆಫ್ ಸೀಸನ್ ಇರೋದ್ರಿಂದ, ರಂಜಾನ್ ಇರೋದ್ರಿಂದ ಹೋಟೆಲಲ್ಲಿ ಜಾಗ ಇದೆ. ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋಕೆ ಏನೂ ತೊಂದರೆ ಇಲ್ಲ. ಸೊ ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಹೋಟೆಲ್ ರೂಮ್ ಒಳಗಡೆ ಇರಿ, ನಿಮಗೆ ಬೇಕಾಗಿರೋ ಸೌಕರ್ಯ ಎಲ್ಲದೂ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಒಂದು 2 ಟೀಮ್ಗಳ ನಾವು ಸಂಪರ್ಕದಲ್ಲಿದ್ದೀವಿ. ಒಂದು 35 ಜನ ಬಳ್ಳಾರಿಯಿಂದ ಬಂದವರು ಕೂಡ ಈಗ ಅವರು ಸೇಫ್ ಆಗಿ ಹೋಟ್ಲಲ್ಲಿದ್ದಾರೆ. ಇನ್ನೊಂದು ಕಾರ್ಯಕ್ರಮ ಮಾಡೋದಕ್ಕೆ ಬಂದಂಥ ಒಬ್ಬ ವಾಹಿನಿ ಒಂದು ಟೀಮ್ ಕೂಡ, ಅವರು ಕೂಡ ಸೇಫ್ ಆಗಿದ್ದಾರೆ. ಎಲ್ಲ ಏನೂ ತೊಂದರೆ ಇಲ್ಲ. ಸೊ ಪ್ಯಾನಿಕ್ ಆಗಬೇಡಿ, ಸೇಫ್ ಇದೆ, ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸಿಚುವೇಶನ್ನ. 1 or 2 ಡೇಸಲ್ಲಿ ಇದು ಮುಗಿದೋಗ್ಬೋದು ಅಂತ ನಾವು ಅನ್ಕೊತಾ ಇದ್ದೀವಿ. ಹೋಟೆಲ್ಗಳು ಭಾಳ ತೊಂದರೆ ಇದ್ದರೆ ನಮ್ಮ ಡ್ಯಾನ್ಯೂ ಪ್ರಾಪರ್ಟಿ ಕಡೆಯಿಂದ ಅವರು ಫ್ರೀ ಅಕಾಮಿಡೇಷನ್ ಕೊಡ್ತಾ ಇದ್ದಾರೆ. ಅಬುದಾಬಿನಲ್ಲಿ ನೀವು ಹೋಟ್ಲಲ್ಲಿದ್ದರೆ, ನಿಮ್ಮದು ಹೋಟೆಲ್ ಮುಗಿದೋಗಿದ್ರೆ ಅದನ್ನ ಎಕ್ಸ್ಟೆನ್ಷನ್ ಕೂಡ ಫ್ರೀಯಾಗೇ ಮಾಡ್ತಾ ಇದ್ದಾರೆ. ನೀವು ಎಲ್ಲಿವರೆಗೂ ಈ ಕಂಟ್ರಿ ಬಿಟ್ಟು ಹೋಗೋಕ್ಕಾಗುತ್ತಲ್ಲ ಅಲ್ಲಿವರೆಗೂ ಅವರು ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಅಬುದಾಬಿ ಸರ್ಕಾರ ಹೇಳಿದೆ. ಹಿಂಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ. ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ. ದುಬೈನಲ್ಲಿ ಯಾರಿಗಾದ್ರೂ ತೊಂದರೆ ಇದ್ದರೆ, ನಮ್ಮ ಕಮ್ಯುನಿಟಿ ಕನ್ನಡಿಗರದೇ ಹೋಟ್ಲ್ಗಳಿದೆ. ನಮ್ಮ ಕಿರಣ್ ಗೌಡ ಅವ್ರದ್ದು ಹೋಟ್ಲಿದೆ, ಪ್ರವೀಣ್ ಶೆಟ್ಟರ್ದು ಹೋಟ್ಲಿದೆ, ಪ್ರವೀಣ್ ಶೆಟ್ಟರ್ದು ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ತುಂಬ ಇದೆ. ಸೊ ಹಾಗಾಗಿ ಯಾರಿಗಾದ್ರೂ ಅಗತ್ಯ ಇದ್ದರೆ ಖಂಡಿತ ಅಲ್ಲಿಂದ ನೆರವು ಸಿಗುತ್ತೆ. ಯೋಚನೆ ಮಾಡಬೇಡಿ, ಸೇಫ್ ಆಗಿದ್ದೀವಿ, ನಾವು ಸೇಫ್ ಆಗಿದ್ದೀವಿ. ಇಲ್ಲಿ ಬಂದವರು ಕೂಡ ಸೇಫ್ ಆಗಿದ್ದಾರೆ. ಇಲ್ಲಿಗೆ ಬಂದವರ ಫ್ಯಾಮಿಲಿಗಳೇನು ಇಂಡಿಯಾದಲ್ಲಿದ್ದೀರಿ, ಆತಂಕ ಪಡ್ತಾ ಇದ್ದೀರಾ, ಆತಂಕ ಪಡುವಂಥ ಅಗತ್ಯ ಖಂಡಿತ ಇಲ್ಲ. ಧೈರ್ಯವಾಗಿರಿ, ಅವ್ರು ಬರ್ತಾರೆ. 1-2 ದಿನ ಲೇಟ್ ಆಗ್ಬೋದು, ಆದರೆ ಆರಾಮಾಗಿ ಬರ್ತಾರೆ. ಸೊ ಸಿಚುವೇಶನ್ ಕಂಟ್ರೋಲಿಗೆ ಬರ್ತಾ ಇದೆ. ಧನ್ಯವಾದ.